ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳ್ಳಂಬೆಳಗ್ಗೆ ಅಂದರೆ ಒಂದು 5:30 ಸುಮಾರು ಒಂದು 5:30 ಹಂಗೆ ಎದ್ದು ಪ್ರಸನ್ನ ಥಿಯೇಟ್ರಿಗೆ ಬಂದಿದ್ದೀನಿ. ನಿಮ್ಗೆ ಆಲ್ರೆಡಿ ತಮ್ಮನೇಲ್ ನೋಡಿ ಗೊತ್ತಾಗೋಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸ್, ಅಫ್ಕೋರ್ಸ್ ಕಿಚ್ಚ ಸುದೀಪ್ ಅವ್ರದ್ದು ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ. 6:30 ಫ್ಯಾನ್ ಶೋ ಇತ್ತು. ಸೊ 6:30 ಫ್ಯಾನ್ ಶೋಗೆ ನಾನು ಕೂಡ ಬಂದಿದ್ದೆ. ಸಿನಿಮಾ ತುಂಬ ಚೆನ್ನಾಗಿದೆ, ವಾಚಬಲ್. ಆ್ಯಕ್ಚುಲಿ ಈ ಇಯರಲ್ಲಿ ಹಿಟ್ ಆಗ್ಬೋದು, ಅಂದರೆ ಈ ಇಯರಲ್ಲಿ ಹಿಟ್ ಆಗ್ಬೋದು ಇನ್ ದ ಸೆನ್ಸ್ ಒನ್ ಆಫ್ ದ ಬೆಸ್ಟ್ ಹಿಟ್ ಅಂತ ಹೇಳ್ಬೋದು ಈ ಸಿನಿಮಾ. ಇದು ಒನ್ ನೈಟಲ್ಲಿ ನಡೆಯುವಂಥ ಸ್ಟೋರಿ. ಈ ಒನ್ ನೈಟಲ್ಲಿ ನಡೆಯುವಂಥ ಸ್ಟೋರಿಲಿ ನನಗೆ ಸ್ಟಾರ್ಟಿಂಗ್ ಏನು ಫೀಲ್ ಆಯಿತು ಅಂದರೆ, ತಮಿಳಲ್ಲಿ ಒಂದು ಸಿನಿಮಾ ಇದೆ ಕೈದಿ ಅಂತ. ಸೊ ಅದೇ ಥರನೇ ಇದು ಮೇ ಬಿ ಡಬ್ಬಿಂಗು ಇಲ್ಲ ಆ ಥರ ಸ್ಟೋರಿ ಏನಾದ್ರು ತೊಗೊಂಡು ಹೋಗ್ಬೋದು ಅಂತ ಅಂದ್ಕೊಂಡೆ. ಕಂಪ್ಲೀಟ್ಲಿ ಡಿಫ್ರೆಂಟು. ಆ ಸಿನಿಮಾ ನೋಡಿದವ್ರಿಗೆ ಸ್ಟಾರ್ಟಿಂಗಲ್ಲಿ ಹಂಗೆ ಅನಿಸುತ್ತೆ, ಒಂದು 2 ನಿಮಿಷ ಹಂಗೆ ಅನಿಸ್ಬೋದು. ಅದಾದಮೇಲೆ ಕಂಪ್ಲೀಟಾಗಿ ಸಿನಿಮಾ ಸ್ಟೋರಿನೇ ಬೇರೆ, ಆ ಸ್ಟೋರಿ ಲೈನ್ ಬೇರೆ, ಈ ಸ್ಟೋರಿ ಲೈನ್ ಬೇರೆ. ಸೊ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಕಿಚ್ಚ ಅವರ ಸ್ವ್ಯಾಗ್ ಪರ್ಫಾರ್ಮೆನ್ಸು. ಹೇಳ್ಬೇಕಂದ್ರೆ ಪ್ರತಿ ಸಲ ಅವ್ರು ಸಿಗರೇಟ್ ತೆಗೆದಾಗಲೂ ಕೂಡ ವಿಜಿಲ್ಸು, ಅವ್ರು ಒಂದೊಂದು ಸಲ ಸ್ಮೋಕ್ ಬಿಟ್ಟಾಗಲೂ ಕೂಡ ಒಂದೊಂದು ವಿಜಿಲ್ಸು. ಆ್ಯಂಡ್ ಕಿಚ್ಚ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ವಿಜಯ್ ಕಾರ್ತಿಕ್ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಆ್ಯಂಡ್ ಇನ್ನೊಂದು ಇದರಲ್ಲಿ ಉಗ್ರಂ ಮಂಜು ಮಾಡಿದ್ದಾರೆ. ಉಗ್ರಂ ಮಂಜು ಹಿ ನೈಲ್ಡ್ ಇಟ್. ಆ್ಯಕ್ಚುಲಿ ಪರ್ಫಾರ್ಮೆನ್ಸಲ್ಲಿ ಸಿಕ್ಕಾಬಿಟ್ಟೆ. ಸುದೀಪ್ ಅವ್ರ ಪರ್ಫಾರ್ಮೆನ್ಸ್ ಬಿಟ್ಟರೆ ನೆಕ್ಸ್ಟ್ ಉಗ್ರಂ ಮಂಜು ಅವ್ರದ್ದೇ ಪರ್ಫಾರ್ಮೆನ್ಸು ಪೀಕಲ್ಲಿರೋದು. ಸೊ ಇದರಲ್ಲಿ ಒಂದು ರೀತಿ ಡಮ್ಮಿ ಕ್ಯಾರೆಕ್ಟರ್ ಡಮ್ಮಿ ಪೊಲೀಸ್ ಥರನೇ ತೋರಿಸಿದ್ದಾರೆ. ಬಟ್ ಸ್ಟಿಲ್ ಆ್ಯಕ್ಟಿಂಗ್ ವೈಸಲ್ಲಂತೂ ತಿಂದಾಕ್ಬಿಟ್ಟಿದ್ದಾರೆ. ಸೊ ಮತ್ತು ಇನ್ನೊಂದು ಇದರಲ್ಲಿ ನಾನು ಸ್ಪಾಯ್ಲರ್ಸ್ ಬಿಟ್ಕೊಡೋದಿಲ್ಲ. ಈ ಸಿನಿಮಾದಲ್ಲಿ ಒನ್ ನೈಟಲ್ಲಿ ನಡೆಯುವಂಥ ಸ್ಟೋರಿ. ಸೊ ಕಿಚ್ಚ ಸುದೀಪ್ ಅವರು ಖಡಕ್ ಪೊಲೀಸ್ ಆಗಿರ್ತಾರೆ. ಸೊ ಖಡಕ್ ಪೊಲೀಸ್ ಆಗಿರೋರಿಗೆ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದೆಲ್ಲ ಹೇಳಲ್ಲ ನಾನು, ಸಿನಿಮಾ ಬಂದು ನೋಡಿ. ಸೊ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟ್ನ ಖಡಕ್ ಪೊಲೀಸ್ ಆದವರು ಎಷ್ಟು ತಲೆ ಓಡಿಸಿ ಮುಚ್ಚಾಕ್ತಾರೆ ಅದನ್ನು ಇನ್ಸಿಡೆಂಟ್ನ. ಮತ್ತು ಮಿನಿಸ್ಟ್ರ್ ಮಕ್ಕಳಿರ್ತಾರೆ, ಮಿನಿಸ್ಟ್ರ್ ಮಕ್ಳಿಗೂ ಇವ್ರಿಗೂ ಏನು ಫೈಟ್ ನಡೆಯುತ್ತೆ. ಮತ್ತು ಇದರಲ್ಲಿ ಒಂದು ಹುಡುಗಿ ರೇಪ್ ಸೀನ್ ಅಂದರೆ ರೇಪ್ ಬಗ್ಗೆ ಒಂದು ತೋರಿಸಿದ್ದಾರೆ. ಲೈಕ್ ರೇಪ್ ಅವೇರ್ನೆಸ್ ಅಂತಲೂ ಹೇಳ್ಬೋದು ಇದ್ರ ಬಗ್ಗೆ. ಸೊ ಓವರಾಲ್ ಸಿನಿಮಾ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ನನಗಂತೂ 10/10 ಅಂತ ಕೊಟ್ಟರು ಕೂಡ ಮೋಸ ಇಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಒಂದು ಡ್ಯಾನ್ಸ್ ಇದೆ, ನೀವೆಲ್ಲರೂ ಆಲ್ರೆಡಿ ಬಿಟ್ಟಿದ್ದಾರೆ, ಟೀಸರಲ್ಲಿ ಬಿಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರು ಫೈಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡೋದು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನಲ್ಲಿ ಬರ್ತಾರೆ, ಒಂದು ಎಂಟ್ರಿ ಸೀನು ಗಾಡೀಲಿ, 2 ವೀಲರಲ್ಲಿ, ಲೈಕ್ ಡರ್ಟ್ ಬೈಕ್ ಥರ ಆ ಥರದ್ರಲ್ಲಿ. ಅದರಲ್ಲಂತೂ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಔಟ್ಫಿಟ್ಟು, ಆ ಲುಕ್ಕು, ಆ ಕದರು. ಈ ಸಿನಿಮಾ ಇದೇ ಸಿನಿಮಾ ಅಂತಲ್ಲ, ಕಿಚ್ಚ ಸುದೀಪ್ ಅವ್ರದ್ದು ಯಾವುದೇ ಸಿನಿಮಾ ತೊಗೊಂಡ್ರು ಸಿನಿಮಾ ಹೆಂಗಿರುತ್ತೆ ಅಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಪೀಕ್ ಲೆವೆಲಲ್ಲಿರುತ್ತೆ. ಸೊ ಅವ್ರ ಪರ್ಫಾರ್ಮೆನ್ಸ್ಗಂತೂ ನಾನು ದೊಡ್ಡ ಫ್ಯಾನ್ ಆ್ಯಕ್ಚುಲಿ. ಮತ್ತು ಅವ್ರ ಡೈಲಾಗ್ಗಳು, ಮತ್ತು ಆ ಲುಕ್ ಕೊಡೋದು, ಕಣ್ಣಲ್ಲೇ ಇನ್ನೊಂದು ಅರ್ಥ ಮಾಡಿಸೋದು ಈ ಸಿನಿಮಾದಲ್ಲಿ ಸಿಕ್ಕಾಬಡೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೂ ಒಂದು ಸಲ ನೋಡಬೇಕು ಅಂತ ಅನ್ಕೊತಾ ಇದ್ದೀನಿ. ಈ ವರ್ಷದ ಒನ್ ಆಫ್ ದ ಹಿಟ್ ಅಂತಲೇ ಹೇಳ್ಬೋದು ಈ ಸಿನಿಮಾನ. ಸೊ ಆದಷ್ಟು ತಪ್ಪದೇ ಬೇಗ ಥಿಯೇಟರ್ಸ್ ಬಂದು ಸುದೀಪ್ ಅವ್ರದ್ದು ಮೂವಿ ನೋಡಿ. ಹಾಗೇ UI ಸಿನಿಮಾ ಕೂಡ ನೋಡಿ. UI ಕೂಡ ತಲೆ ಹುಳ ಬಿಟ್ಕೊಂಬಂದು ಇಲ್ಲಿ ಫೋಕಸ್ ಮಾಡಿ. ಅಲ್ಲಿ ಫೋಕಸ್ ಸಿಗಲ್ಲ ಫಸ್ಟು UIಯಲ್ಲಿ, ಇಲ್ಲಿ ಫೋಕಸ್ ಸಿಗುತ್ತೆ. ಸೊ UI ಫೋಕಸ್ ಸಿಗಬೇಕು ಅಂದರೆ ಅದು ಇನ್ನೊಂದು ಸಲ ಹೋಗಿ ನೋಡಿ. ಸೊ ಇಷ್ಟು ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸಿ ಯು, ಮೊಬೈಲ್ ಲವ್ ಯು ಆಲ್.